ಬೇಲೂರು ಹೆಣಗಳ ಕತೆ ಏನು ಅನ್ನುವಂಥದ್ದು ನೋಡಬೇಕಾಗಿದೆ. ಅದು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಇನ್ನು ಪಾಯಿಂಟ್ ನಂಬರ್ 2 ಆಪರೇಷನ್ ಬಹುತೇಕ ಅಂತ್ಯ ಅಂತ ಹೇಳಲಾಗ್ತಾ ಇದೆ. ಪಾಯಿಂಟ್ ನಂಬರ್ 3 ಆಪರೇಷನ್ಗೆ SIT ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಅನುಚೇತ ಸೂಚನೆಯನ್ನ ಕಾಯ್ತಾ ಇದ್ದಾರೆ ತನಿಖಾ ತಂಡದವರು. ಅನುಚೇತ್ ಅವರು ಏನ್ ಹೇಳ್ತಾರೆ, ಅನುಚೇತ್ ಅವರ ಹೇಳಿಕೆಯ ಜೊತೆಗೆ ಆ ಅನಾಮಿಕ ಏನ್ ಹೇಳ್ತಾನೆ ಅನ್ನುವಂಥದ್ದು ಇಂಪಾರ್ಟೆಂಟು. ಸರ್ ಇಲ್ಲ ಇನ್ನೊಂದು ಸ್ವಲ್ಪ ಬಗೆರಿ ಇರಬಹುದು ಅನ್ನುವಂಥದ್ದನ್ನ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಡಿಗ್ ಮಾಡುವಂಥ ಸಾಧ್ಯತೆ ಇದೆ. ಇಲ್ಲ ಸಾಕು ಬಿಡಿ ಇಲ್ಲಿ ಏನು ಇರೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಪಾಯಿಂಟ್ಗೆ ಮೂವ್ ಮಾಡುವಂಥ ಸಾಧ್ಯತೆ ಇದೆ. ಅಲ್ಲಿ ಅನುಚೇತ್ ಅವರು ನಿರ್ಧಾರ ಮಾಡಬೇಕು ಅಂದರೆ ಆತನ ಒಂದು ಸ್ಟೇಟ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಆತನ ಸ್ಟೇಟ್ಮೆಂಟು ಅಂದರೆ ಅನಾಮಿಕನ ಸ್ಟೇಟ್ಮೆಂಟು. ಅನುಚೇತ್ ಅವರು ಆತನನ್ನು ಕೂಡ ಕೇಳುವಂಥ ಸಾಧ್ಯತೆ ಇರುತ್ತೆ ಈ ಸಂದರ್ಭದಲ್ಲಿ. ನಂತರನೇ ಅವರು ಫೈನಲ್ ಡಿಸಿಷನ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಸಾಕೇನಪ್ಪ ಅಂದರೆ ಓಕೆ, ಇಲ್ಲ ಸರ್ ಇನ್ನೊಂದು ಸ್ವಲ್ಪ ಆಗಿರಿ ಚಾನ್ಸಸ್ ಇರಬಹುದು ಅಂತ ಹೇಳಿದ್ರೆ ಇನ್ನಷ್ಟು ಆಳಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಬಿಕಾಸ್ ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಫಸ್ಟ್ ಪಾಯಿಂಟ್ನಲ್ಲೇ ಅಗಿಯುವಂಥ ಸಂದರ್ಭದಲ್ಲಿ ಯಾವುದೇ ಗೊಂದಲ ಇರಬಾರದು. ಆತ ಬರೀ 5 ಅಡಿ ತೆಗಿರಿ ಅಂತ ಹೇಳಿದ್ರು ಕೂಡ 8 ಅಡಿ ಆಳದವರೆಗೂ ಯಾಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಯಾರಿಗೂ ಅನುಮಾನ ಬರಬಾರ್ದು. ಯಾಕೆಂದರೆ ತನಿಖೆ ಪಾರದರ್ಶಕವಾಗಿ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ಮೆಸೇಜ್ ಹೋಗಬೇಕಾಗಿದೆ. ಅದಕ್ಕೋಸ್ಕರನೇ 15 ಅಡಿ ಅಗಲ 8 ಅಡಿ ಆಳಕ್ಕೆ ಅಲ್ಲಿ ಗುಂಡಿಯನ್ನು ತೆಗೆಯಲಾಗಿರುವಂಥದ್ದು. ಈ ಸಂದರ್ಭದಲ್ಲೂ ಕೂಡ ಒಂದೇ ಒಂದು ಮೂಳೆನೂ ಕೂಡ ಸಿಕ್ಕಿಲ್ಲ. ಈಗ 2ನೇ ಪಾಯಿಂಟ್ನಲ್ಲೂ ಕೂಡ ಹತ್ತತ್ರ 5 ಅಡಿ ಅಗಲ 4 ಅಡಿ ಆಳದವರೆಗೂ ಅಗೆಯಲಾಗಿದೆ. ಕೇಂದ್ರ ಸೇವೆ ಆಯ್ಕೆ ಪಟ್ಟಿಯಲ್ಲಿ ಪ್ರಣವ್ ಮೊಹಂತಿ ಅವರ ಹೆಸರಿರುವಂಥದ್ದು. ಈ ಬೆನ್ನಲ್ಲೇ ಧರ್ಮಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರಣವ್ ಮೊಹಂತಿ. ಕೆಲ ಹೊತ್ತಲ್ಲೇ ಬೆಳ್ತಂಗಡಿ SIT ಕಚೇರಿಯಲ್ಲಿ ಮೀಟಿಂಗ್ ಅನ್ನ ಕೂಡ ಮಾಡಲಿದ್ದಾರೆ. DIG ಅನುಚೇತ್ರಿಂದ ಕ್ಷಣದ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಸಂಜೆ ವೇಳೆಗೆ ನದಿ ಘಟ್ಟಕ್ಕೆ ಆಗಮಿಸುವಂತ ಸಾಧ್ಯತೆ ಇರುವಂಥದ್ದು. ಪ್ರಣವ್ ಮೊಹಂತಿ ಅವರು ಸ್ಪಾಟ್ ನಂಬರ್ 9, 10, 11 ಸ್ಥಳದಲ್ಲಿ ಉತ್ಖನನಕ್ಕೆ ಕೇಳಿದ್ದಂಥ ಅನಾಮಿಕ ಆತ 13 ಸ್ಪಾಟ್ಗಳನ್ನು ಗುರುತಿಸಿದ್ದಾನೆ, 13 ಪಾಯಿಂಟ್ಗಳನ್ನು ಮಾಡಿದ್ದಾನೆ. ಫಸ್ಟ್ ಪಾಯಿಂಟಲ್ಲಿ ಆಯಿತು, ಸೆಕೆಂಡ್ ಪಾಯಿಂಟು ಆಲ್ಮೋಸ್ಟ್ ಕಂಪ್ಲೀಟಿಗೆ ಬಂದಿದೆ. ಈ ಸಂದರ್ಭದಲ್ಲಿ ಥರ್ಡ್ ನಂಬರ್ ಇದೆಯಲ್ಲ, ಥರ್ಡ್ ಪಾಯಿಂಟ್ ಮಾಡಿರುವಂಥದ್ದು, ಅದರ ಬದಲಾಗಿ 9, 10, 11 ಅನ್ನು ಆಪರೇಟ್ ಮಾಡಿ ಅಂತ ಕೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆ ಮಾಸ್ಕ್ ಮ್ಯಾನ್, ಅನಾಮಿಕ ವ್ಯಕ್ತಿ ಇದ್ದಾನಲ್ಲ ಆತ 9, 10, 11ನಲ್ಲಿ ಆಪರೇಟ್ ಮಾಡೋಣ ಅಂತ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದಕ್ಕೆ SIT ಟೀಮ್ನವರು IO ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ ಏನು ಹೇಳ್ತಾರೆ, ಆತ ಹೇಳಿದ ರೀತಿಯಲ್ಲಿ ಆತ ಕೇಳಿರುವ ರೀತಿಯಲ್ಲಿ 9, 10, 11 ಮೂವ್ ಆಗ್ತಾರಾ ಅಥವಾ 1 by 1, 1, 2, 3, 4, 5 ಈ ರೀತಿಯಾಗಿ ಅವರು ಈ ಒಂದು ಗುಂಡಿಯನ್ನು ಅಗಿಯುವಂಥ ಕೆಲಸವನ್ನು ಮಾಡ್ತಾರಾ? ಇದೊಂದು ಕುತೂಹಲ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸ್ಥಳದಿಂದ. ಗಂಗಾಧರ್, ಅನಾಮಿಕಾ 9, 10, 11 ಈ ಪಾಯಿಂಟ್ಸ್ಗಳಲ್ಲಿ ಆಪರೇಟ್ ಮಾಡೋಣ, ಆಪರೇಷನ್ ಅಸ್ಥಿ ಪಂಜರ ಈ ಪಾಯಿಂಟ್ಸ್ಗಳಲ್ಲಿ ಮಾಡಿದ್ರೆ ಬೆಟರ್ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಯಾಕಂತೆ ಆತ ಗುರುತಿಸುವ ರೀತಿಯಲ್ಲಿ 2, 3, 4, 5, 6, 7, 8 ಈ ಪಾಯಿಂಟ್ಸ್ಗಳ ಮೇಲೆ ಅಂದರೆ ಆ ಒಂದು ಪ್ಲೇಸ್ಗಳ ಮೇಲೆ ಆತನಿಗೆ ನಂಬಿಕೆ ಇಲ್ವಂತ, ಅಲ್ಲಿ ಅಸ್ಥಿ ಪಂಜರ ಇದೆಯೋ ಇಲ್ವೋ ಅನ್ನುವಂಥದ್ರ ಬಗ್ಗೆ? ಪೃಥ್ವಿರಾಜ್, ಕಾರಣ ಇಷ್ಟೇ. ಕಾರಣ ಏನಂತಂದ್ರೆ 1ರಿಂದ 8ರವರೆಗೂ ಕೂಡ ಏನೊಂದು ಮಾರ್ಕ್ ಮಾಡಲಾಗಿದೆ. ಆ ಜಾಗ ಏನಿದೆ ಅರಣ್ಯ ಜಾಗ ಆಗಿರುವಂಥದ್ದು. ಅರಣ್ಯ ಜಾಗ ಆಗಿದ್ರು ಕೂಡ ಅಲ್ಲಿ ಹೆಚ್ಚಾಗಿ ಮಣ್ಣು ಕುಸಿದು, ಅಂದರೆ ಇದೇನು ಸ್ಪಾಟ್ ಮಾಡಿದ್ದಾರೆ ಎಲ್ಲವೂ ಕೂಡ ಆಳವಾಗಿತ್ತು. ಈಗೆಲ್ಲವೂ ಕೂಡ ಅದು ಅರಣ್ಯ ಪ್ರದೇಶದಿಂದ ಬಂದಂಥ ಮಣ್ಣೆಲ್ಲವೂ ಕೂಡ ಅಲ್ಲಿ ಜಾಸ್ತಿ ರೀತಿಯಲ್ಲಿ ಇರುವಂಥದ್ದು. ಇವರಿಗೆ ಅಲ್ಲಿ ಒಂದು ಏನೊಂದು ಮಣ್ಣನ್ನು ತೆಗೆಯುವಂಥದ್ದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಜವಳಿ ಮಣ್ಣಾಗಿರುವಂಥದ್ದು, ಅದು ಮಣ್ಣು ಎಷ್ಟೇ ತೆಗೆದರೂ ಸಹ ಮತ್ತದೇ ಹಳ್ಳಕ್ಕೆ ಬೀಳ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ದೂರುದಾರ ಹೇಳ್ತಾ ಇರುವಂಥ ಜಾಗ ಇದೆ 9, 10, 11 ಅಂತ ಇದೆ. ಆ ಜಾಗ ಸ್ವಲ್ಪ ನಿರ್ದಿಷ್ಟವಾಗಿರುವಂಥ ಜಾಗ ಆಗಿದೆ. ಹೀಗಾಗಿ ನೀವು ಅಲ್ಲಿ ಮಣ್ಣನ್ನು ತೆಗೆದಂಥ ಸಂದರ್ಭದಲ್ಲಿ ಅಲ್ಲಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ದೂರುದಾರ ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ AC ಅವರು ಹೇಳ್ತಾ ಇರುವಂಥದ್ದು
ಹೇಳ್ತದೆ ಏನಂತಂದ್ರೆ ಈಗ ಮಾರ್ಕ್ ಮಾಡಿರುವಂತಹ ಸೀರಿಯಲ್ ಪ್ರಕಾರವಾಗಿ ಹಾಗೆ ತೆಗೆದುಕೊಂಡು ಹೋಗೋಣ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಈಗ ಆ ಒಂದು ಸ್ಪಾಟ್ 2 ಮಾಡಿರುವಂತದ್ದು. ಆಗ ಬಹುತೇಕವಾಗಿ ಈಗ ಮುಕ್ತಾಯ ಹಂತಕ್ಕೆ ಬಂದಿದೆ. ಸದ್ಯ ಇದುವರೆಗೂ ಕೂಡ ಯಾವುದೇ ವಸ್ತು ಸಿಕ್ಕಿಲ್ಲ ಅಂತ SIT ಮೂಲಗಳು ಕೂಡ ಹೇಳ್ತಾ ಇರುವಂತದ್ದು. ಇದನ್ನು ಹೊರತುಪಡಿಸಿದ್ರೆ ಇವತ್ತು ಮಧ್ಯಾಹ್ನದ ವೇಳೆಗಾಗಿ ಈ ಒಂದು SIT ಟೀಮ್ ಹೆಡ್ ಆಗಿರುವಂತಹ ಪ್ರಣಬ್ ಮೊಹಂತಿ ಅವರು ಕೂಡ ಇಲ್ಲಿ ಸ್ಪಾಟ್ಗೆ ವಿಸಿಟ್ ಮಾಡ್ತಾರೆ ಅಂತ ಹೇಳಲಾಗ್ತಿರುವಂಥದ್ದು. ಯಾಕಂದ್ರೆ ಮಧ್ಯಾಹ್ನದ ವೇಳೆಗೆ ಅವರು ಮಂಗಳೂರಿಗೆ ನಂತರ ಅಲ್ಲಿಂದ ಬೆಳ್ತಂಗಡಿಗೆ ಬಂದು ಬೆಳ್ತಂಗಡಿಯಲ್ಲಿ SITಯ ಕಚೇರಿಯಲ್ಲಿ MN ಅನುಚೇತರು DIG ಅವರು ಏನಿದ್ದಾರೆ ತನಿಖಾಧಿಕಾರಿ ಅವರಿಂದ ಈ ಕಳೆದ 2 ದಿನಗಳಿಂದಲೂ ಆದಂತಹ ಬೆಳವಣಿಗೆಗಳು ಘಟನೆಯ ತನಿಖಾ ಆಯಾಮದ ಬಗ್ಗೆ ಅವರಿಂದ ಮಾಹಿತಿಯನ್ನ ಪಡ್ಕೊಂಡು ಕಳೆದ 2 ದಿನಗಳಿಂದಲೂ ಕೂಡ ಉತ್ಖನನ ಕಾರ್ಯ ಮಾಡ್ತಾ ಇರುವಂತಹ ಒಂದು ವಿಚಾರಕ್ಕೆ ಪಟ್ಟಂತೆ ಆ ಒಂದು ಮಾಹಿತಿಯನ್ನ ಪಡ್ಕೊಂಡು ಸಂಜೆ ವೇಳೆಗೆ ಇಲ್ಲಿಗೆ ಸ್ಪಾಟ್ಗೆ ವಿಸಿಟ್ ಮಾಡ್ತಾರೆ ಅಂತ. ಈಗ ನೀವು ದೃಶ್ಯಾವಳಿಯಲ್ಲಿ ನೋಡ್ಬೋದು, ನೇತ್ರಾವತಿಯ ನದಿಘಟ್ಟ ಸ್ಥಾನ ಏನಿದೆ ಅಲ್ಲಿ ದೊಡ್ಡ ಒಂದು ಮರ ಏನು ಕಾಣಿಸ್ತಾ ಇದೆ ಬೃಹದಾಕಾರವಾಗಿ, ಆ ಮರ ಪಕ್ಕದಲ್ಲೇ ಇರುವಂಥದ್ದು ಸ್ಪಾಟ್ 2. ಆ ಜಾಗದಲ್ಲಿ ಈಗ SIT ಅಧಿಕಾರಿಗಳಾಗಿರ್ಬೋದು, ಸೋಕೋ ಟೀಮ್, FSL ಟೀಮ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಅವರ ಜೊತೆಯಲ್ಲಿ ಈಗ ದೂರುದಾರನ ಸಮ್ಮುಖದಲ್ಲೇ ಈಗ ಸ್ಪಾಟ್ 2 ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯ ಆ ಒಂದು ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದೆ. ಅಲ್ಲಿ ಏನಾಗುತ್ತೆ ಬೆಳವಣಿಗೆ ನೋಡಬೇಕು. ಇದೇ ಸಾಲಘಟ್ಟದಲ್ಲಿ ಅಂದ್ರೆ ನದಿಯ ಪಕ್ಕದ ದಡ ಏನು ಕಾಣಿಸ್ತಾ ಇದೆ ಅದೇ ದಡದಲ್ಲಿ ಸುಮಾರು 8 ಸ್ಪಾಟ್ಗಳನ್ನು ತೋರಿಸಲಾಗಿದೆ. ಅಂದರೆ ಅದರ ಬದಿಯ ಜಾಗದನ್ನು ತೋರಿಸಲಾಗಿರುವಂಥದ್ದು. ಹೀಗಾಗಿ ಅದರ ಬದಿಯಲ್ಲೇ ಈಗ ಅಧಿಕಾರಿಗಳು ಕೂಡ ಇದ್ದಾರೆ. ಸಂಪೂರ್ಣವಾಗಿ ನೋಡ್ಬೋದು. ಅದೇ ರೀತಿಯಾಗಿ ಆ ಒಂದು ನದಿಯ ಅದರ ಪಕ್ಕದ ಒಂದು ಜಾಗವನ್ನು ಅಂದರೆ ನಾವೇನು ಇಲ್ಲಿ ನದಿಯನ್ನು ನೋಡ್ತಾ ಇದ್ದೀರಿ, ನದಿಯ ಜಾಗವನ್ನು ಈಗ ಸದ್ಯ ನೋಡ್ಬೋದು. ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಸೆಕ್ಯೂರಿಟಿಗೆ ಇಲ್ಲೆಲ್ಲ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲ ಹೊತ್ತಲ್ಲಿ ದೂರುದಾರ ಅವರೆಲ್ಲರೂ ಕೂಡ ಇಲ್ಲಿ ಊಟಕ್ಕೆ ಇದೇ ಒಂದು ಸ್ಪಾಟ್ಗೆ ಬರ್ತಾರೆ. ಈಗ ಬಂದು ಇಲ್ಲಿ ಊಟವನ್ನು ಮಾಡ್ಕೊಂಡು ಹೋಗುವಂಥದ್ದು. ಮತ್ತು ಈಗ ನೀವು ನೋಡ್ತಾ ಇರುವಂಥ ಒಂದು ಟ್ಯಾಂಕ್ ಏನು ಕಾಣಿಸ್ತಾ ಇದೆ, ಆ ಟ್ಯಾಂಕ್ನ ಮುಂಭಾಗದಲ್ಲಿ ಅಲ್ಲಿಯ ಪಕ್ಕದಲ್ಲೇ 13 ಸ್ಪಾಟ್ 13 ಇರುವಂಥದ್ದು. ನದಿಯ ಪಕ್ಕ ಈಗ ಒಂದು ಟ್ಯಾಂಕ್ ರೀತಿಯಲ್ಲಿ ಏನೋ ಒಂದು ಕಾಣಿಸ್ತಾ ಇದೆ, ಒಂದು ಮನೆಯ ರೀತಿಯಲ್ಲಿ ಆ ಒಂದು ವಾಟರ್ ಟ್ಯಾಂಕ್ ಪಕ್ಕದಲ್ಲಿ ಒಂದು 13ನೇ ನಂಬರವನ್ನು ಅಲ್ಲಿ ಮಾರ್ಕ್ ಮಾಡಲಾಗಿದೆ. ಹೀಗಾಗಿ ಅಲ್ಲಿ ಅವರು ತೆಗಿಬೇಕು, ಯಾಕಂದರೆ ಮೊಹಂತಿಯವರ ಸಮ್ಮುಖದಲ್ಲೇ ಆ ಜಾಗ ತೆಗಿಬೇಕು ಅಂತ. ಕಾರಣ ಇಷ್ಟೇ, ನದಿಯ ಪಕ್ಕದಲ್ಲೇ ಒಂದು ರೋಡ್ ಹೋಗ್ತಾ ಇರುವಂಥದ್ದು, ವೆಹಿಕಲ್ಸ್ ಓಡಾಡೋಕ್ಕೆ ರೋಡ್ ಇದೆ. ಅದರ ಪಕ್ಕದಲ್ಲಿ ಯಾವುದೇ ರೀತಿಯ ಮಣ್ಣು ಸವಳ್ಕೊಂಡು ಬಂದು ಮಣ್ಣು ನಿಂತಿಲ್ಲ, ಅದು ಗಟ್ಟಿಯಾಗಿದೆ ಜಾಗ. ಹೀಗಾಗಿ ಆ ಜಾಗದಲ್ಲೇ ತೆಗಿಬೇಕು ಅಂತೇಳಿ ದೂರುದಾರ ಹೇಳ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ಉತ್ಖನನ ಕಾರ್ಯದಲ್ಲಿ ಬಹಳ ಕುತೂಹಲ ಇರುವಂಥದ್ದು ಸ್ಪಾಟ್ 2ರಲ್ಲಿ ಏನಾದರೂ ಸಿಗುತ್ತಾ ಇಲ್ವಾ, ಇವರ ಒಂದು ಉತ್ಖನನ ಕಾರ್ಯದಲ್ಲಿ ಏನಾದರೂ ವಸ್ತುಗಳು ಸಿಕ್ಕಿದೆಯಾ ಇಲ್ವಾ ಅನ್ನೋ ರೀತಿಯಲ್ಲಿ ಮತ್ತೆ ಇಲ್ಲಿ ಸಾಕಷ್ಟು ಒಂದು ಕಾರ್ಯಾಚರಣೆಯನ್ನ ಮಾಡ್ತಾರೆ. ಅರಣ್ಯ ಪಕ್ಕದ ಅರಣ್ಯ ಮುಂದಿನ ಜಾಗದಲ್ಲಿ ಈಗ ನಡೆಸ್ತಾ ಇದ್ದಾರೆ ಉತ್ಖನನ ಕಾರ್ಯ ಮಾಡ್ತಾ ಇರುವಂತದ್ದು. ಈಗಾಗಲೇ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಇದರ ನಡುವೆ ಏನ್ ವಸ್ತುಗಳು ಸಿಗುತ್ತೆ, ಕಳೆಬರ ಇನ್ನಿತರ ಏನೇ ವಸ್ತುಗಳು ಸಿಗುತ್ತಾ ಇಲ್ವ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಇದರ ನಡುವೆ ಈಗ ಮೊಹಂತಿಯವರು ಬಂದಂತಹ ಸಂದರ್ಭದಲ್ಲಿ ಮೀಟಿಂಗ್ ಮಾಡಿ ಮೊಹಂತಿಯವರೇ ಇವತ್ತು ದೂರುದಾರರನ್ನ ವಿಚಾರಣೆ ಮಾಡೋಕೆ ಎಲ್ಲಾ ರೀತಿಯ ಸಿದ್ಧತೆ ಎಲ್ಲ ಮಾಡಿಕೊಳ್ಳಲಾಗಿದೆ. ಖುದ್ದಾಗಿ ಅದೇ ಒಂದು ಸ್ಪಾಟಿಗೆ ವಿಸಿಟ್ ಕೊಟ್ಟಂತ ಸಂದರ್ಭದಲ್ಲಿ ಮೊಹಂತಿಯವರ ಸಮ್ಮುಖದಲ್ಲಿ ಮತ್ತೆ ಮಾಡಬೇಕು ಒಂದು ವಿಚಾರಣ ಅಂತ ಹೇಳ್ತಾ ಇರುವಂತದ್ದು. ಹೀಗಾಗಿ ಆ ಒಂದು ಪ್ರಕ್ರಿಯೆ ನಡೆಯುತ್ತಾ ಇಲ್ಲ ಕೇವಲ ದೂರುದಾರನ ಒಂದು ವಿಚಾರ SIT ಹೆಡ್ ಮಾಡ್ತಾರ ಅನ್ನೋ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈಗ ಕೇಂದ್ರ ಸರ್ಕಾರದ ಒಂದು ಸೇವೆಗೆ ಅವರ ಒಂದು ಹೆಸರನ್ನ ಉಲ್ಲೇಖ ಆದಂತ ಸಂದರ್ಭದಲ್ಲಿ ಈಗ ಅವರು ಇಲ್ಲಿಗೆ ಬರ್ತಾ ಇರುವಂತದ್ದು ಸಾಕಷ್ಟು ಒಂದು ಮಹತ್ವವನ್ನ ಪಡ್ಕೊಂಡಿದೆ. ನೋಡ್ಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳ ಈ ಒಂದು ಇವತ್ತಿನ ಒಂದು ಪ್ರಕ್ರಿಯೆಗೆ ಬೆಳವಣಿಗೆಗಳು ಏನೆಲ್ಲ ಆಗುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.